Hello everyone. There are some confusing words for beginners in accountancy. One of them is revenue item and capital item categorization. This is a very important topic for understanding and solving the final accounts or financial statements of individuals, partnerships, and non-profit organizations as well. ಸೊ ಇವತ್ತಿನ ಸೆಷನಲ್ಲಿ ಈ ರೆವೆನ್ಯೂ ಐಟಮ್ಸ್ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್ ಕ್ಯಾಟಗರಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗೆ ಕ್ಯಾಪಿಟಲ್ ಮತ್ತು ಕ್ಯಾಪಿಟಲ್ ಐಟಮ್ಸ್, ರೆವೆನ್ಯೂ ಮತ್ತು ರೆವೆನ್ಯೂ ಐಟಮ್ಸ್ ಮಧ್ಯೆ ಇರೋ ಡಿಫ್ರೆನ್ಸ್ ಕೂಡ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೇರಿಕನ್ ಸಿಸ್ಟಮ್ ಪ್ರಕಾರ ಅಕೌಂಟ್ಸನ್ನು 5 ಕ್ಯಾಟಗರಿಯಾಗಿ ವಿಂಗಡಿಸ್ತೀವಿ. ಅವು ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆ್ಯಂಡ್ ರೆವೆನ್ಯೂಸ್ ಆರ್ ಇನ್ಕಮ್ಸ್. ನಾವೀಗ ಡಿಸ್ಕಸ್ ಮಾಡ್ತಿರೋದು ಇಲ್ಲಿ ಬರೋವಂಥ ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಟರ್ಮ್ಸ್ ಬಗ್ಗೆ ಅಲ್ಲ, ಬದಲಾಗಿ ಕ್ಯಾಪಿಟಲ್ ಐಟಮ್ಸ್ ಮತ್ತು ರೆವೆನ್ಯೂ ಐಟಮ್ಸ್ ಬಗ್ಗೆ. ಹಾಗಂದ್ರೇನು ಅನ್ನೋದನ್ನು ತಿಳಿಯೋಕೆ ಮೊದಲು ಈ ಎಲ್ಲ ಟರ್ಮ್ಸ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಿಮಗೆಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಏನಂತ ಗೊತ್ತಿದೆ ಅಲ್ವಾ? Business transaction means business receives money or money's worth by giving some benefits of equal value to other party, or business gives money or money's worth for receiving some benefit of equal value from other party. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಸಮಥಿಂಗ್ ಆಫ್ ಈಕ್ವಲ್ ವ್ಯಾಲ್ಯೂ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ಅದರ್ ಪಾರ್ಟಿ. ಈ ಅರ್ಥದ ಆಧಾರದಲ್ಲಿ ಈ ಎಲ್ಲ ಟರ್ಮ್ಸಿನ ಮೀನಿಂಗನ್ನು ನೋಡ್ತಾ ಹೋಗೋಣ. First one is capital. The business receives amount from owner or proprietor is called as capital. ಅಂದರೆ ಬಿಸ್ನೆಸ್ ಓನರ್ಗೆ ಬಹಳ ವರ್ಷಗಳ ತನಕ ಪ್ರಾಫಿಟ್ ಕೊಡುವಂಥ ಅಶ್ಯೂರೆನ್ಸ್ ಕೊಟ್ಟು ಅಥವಾ ಆ ಥರದ ಲಾಂಗ್ ಟರ್ಮ್ ಬೆನಿಫಿಟನ್ನು ಕೊಟ್ಟು ಅವನಿಂದ ಅಮೌಂಟನ್ನು ರಿಸೀವ್ ಮಾಡುತ್ತೆ, ಇದು ಕ್ಯಾಪಿಟಲ್. ನೆಕ್ಸ್ಟ್ ಟರ್ಮ್ ಲಯಬಿಲಿಟಿ. The business receives amount from outsider with a legal obligation to pay it in the future is called liability. ಎಕ್ಸಾಂಪಲ್ ಲೋನ್ಸ್. ಅಂದರೆ ಬಿಸ್ನೆಸ್ ಔಟ್ಸೈಡರ್ಸ್ಗೆ ಫ್ಯೂಚರಲ್ಲಿ ಅವರು ಕೊಟ್ಟ ಅಮೌಂಟ್ ಜೊತೆಗೆ ಇನ್ನಷ್ಟು ಇಂಟ್ರೆಸ್ಟನ್ನು ಸೇರಿಸಿ ವಾಪಸ್ ಕೊಡ್ತೀವಿ ಅನ್ನೋ ಅಶ್ಯೂರೆನ್ಸ್ ಕೊಟ್ಟು ಅಥವಾ ಆ ಥರದಲ್ಲಿ ಲಾಂಗ್ ಟರ್ಮ್ ಬೆನಿಫಿಟನ್ನು ಕೊಟ್ಟು ಅವನಿಂದ ಹಣವನ್ನು ರಿಸೀವ್ ಮಾಡಿದ್ರೆ ಅದಕ್ಕೆ ಲಯಬಿಲಿಟಿ ಅಂತ ಕರಿಬಹುದು. ನೆಕ್ಸ್ಟ್ ಕ್ಯಾಟಗರಿ ಈಸ್ ರೆವೆನ್ಯೂ ಆರ್ ಇನ್ಕಮ್. The business receives amount in its day-to-day business operation is called as revenue or income. ಅಂದರೆ ಬಿಸ್ನೆಸ್ ತನ್ನ ದಿನನಿತ್ಯದ ವ್ಯವಹಾರದಲ್ಲಿ ಬೇರೆಯವರಿಗೆ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಅಮೌಂಟನ್ನು ರಿಸೀವ್ ಮಾಡಿದರೆ ಅದಕ್ಕೆ ರೆವೆನ್ಯೂ ಅಥವಾ ಇನ್ಕಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಮಿಷನ್ ರಿಸೀವ್ಡ್. ನೆಕ್ಸ್ಟ್ ಟರ್ಮ್ ಎಕ್ಸ್ಪೆನ್ಸ್. The business spends or pays amount to maintain its day-to-day business operation is called expense. ಅಂದರೆ ಬಿಸ್ನೆಸ್ ತನ್ನ ದಿನನಿತ್ಯದ ವ್ಯವಹಾರದಲ್ಲಿ ಬೇರೆಯವರಿಂದ ಶಾರ್ಟ್ ಟರ್ಮ್ ಬೆನಿಫಿಟ್ ತೊಗೊಂಡಿದ್ದಕ್ಕೋಸ್ಕರ ಅವರಿಗೆ ಪೇ ಮಾಡುವಂಥ ಹಣಕ್ಕೆ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಯಾಲರಿ. ಎಂಪ್ಲಾಯೀಸ್ ಬಿಸ್ನೆಸ್ಗಾಗಿ ಕೆಲಸ ಮುಗಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಮಂತ್ಲಿ ಅಮೌಂಟ್ ಪೇ ಮಾಡುತ್ತಲ್ಲ, ಅದು ಎಕ್ಸ್ಪೆನ್ಸ್. ಪೇಮೆಂಟ್ ಇಲ್ದೇನೆ ಯಾರು ಲಾಂಗ್ ಟರ್ಮ್ ತನಕ ಕೆಲಸ ಮಾಡ್ತಾನೆ ಇರಲ್ಲ ಅಲ್ವಾ? ಹಾಗಾಗಿ ಅವರು 1 ಮಂತ್ನ ಶಾರ್ಟ್ ಟರ್ಮ್ ಬೆನಿಫಿಟ್ ಮಾತ್ರ ಕೊಟ್ಟು ಅಮೌಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವರು ಬಿಸ್ನೆಸ್ ಅವರು ಅದಕ್ಕೆ ಅಮೌಂಟ್ ಕೊಟ್ಟಿಲ್ಲ ಅಂತಂದರೆ ಅಥವಾ ಸ್ಯಾಲ್ರಿ ಕೊಟ್ಟಿಲ್ಲ ಅಂತಂದರೆ ಅವರು ಕೆಲಸ ಬಿಡ್ತಾರೆ ಅಲ್ವಾ? ಹಾಗಾಗಿ ಇದು ಲಾಂಗ್ ಟರ್ಮ್ ಬೆನಿಫಿಟ್ ಆಗೋದಿಲ್ಲ, ಬದಲಾಗಿ ಶಾರ್ಟ್ ಟರ್ಮ್ ಬೆನಿಫಿಟ್ ಆಗುತ್ತೆ. ಈ ತರಹದ್ದನ್ನು ಇನ್ನೂ ಬಹಳಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ನೆಕ್ಸ್ಟ್ ಟರ್ಮ್ ಅಸೆಟ್. The business spends or pays amount to acquire a property is called as asset. Example, buildings or machinery, furniture, etc. ಅಂದರೆ ಬಿಸ್ನೆಸ್ ಬೇರೆಯವರಿಂದ ಲಾಂಗ್ ಟರ್ಮ್ ಬೆನಿಫಿಟ್ ಕೊಡುವಂಥ ಯಾವುದೇ ವಸ್ತುನ ತಗೊಂಡಿದ್ದಕ್ಕೋಸ್ಕರ ಹಣವನ್ನು ಅವರಿಗೆ ನೀಡಿದರೆ ಅದಕ್ಕೆ ಅಸೆಟ್ ಅಂತ ಕರಿತೀವಿ. ಅಂದರೆ ಬಿಸ್ನೆಸ್ನ ಎಲ್ಲ ಆಸ್ತಿಗಳು. ಈ ಶಾರ್ಟ್ ಟರ್ಮ್ ಬೆನಿಫಿಟ್, ಲಾಂಗ್ ಟರ್ಮ್ ಬೆನಿಫಿಟ್ ಅಂದ್ರೇನು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ನೆನ್ಪಿಡಿ, ಯಾವುದೇ ಬೆನಿಫಿಟ್ 1 ಇಯರ್ ಟೈಮ್ ಒಳಗಡೆನೆ ಮುಗಿಯೋದಿದ್ರೆ ಅದಕ್ಕೆ ಶಾರ್ಟ್ ಟರ್ಮ್ ಬೆನಿಫಿಟ್ ಅಂತ ಕರಿತೀವಿ. ಹಾಗೆ ಯಾವುದೇ ಬೆನಿಫಿಟ್ 1 ಇಯರ್ಗಿಂತ ಜಾಸ್ತಿ ಟೈಮ್ಗೆ ಎಕ್ಸ್ಟೆಂಡ್ ಆಗಿದ್ರೆ ಅದಕ್ಕೆ ಲಾಂಗ್ ಟರ್ಮ್ ಬೆನಿಫಿಟ್ ಅಂತ ಕರಿತೀವಿ. ನೌ ಐಡೆಂಟಿಫೈ ಅ ಪ್ಯಾಟರ್ನ್ ಹಿಯರ್. ಇಲ್ಲಿ ಕ್ಯಾಪಿಟಲ್, ಲಯಬಿಲಿಟಿ ಮತ್ತು ರೆವೆನ್ಯೂ ಆರ್ ಇನ್ಕಮ್ಸ್ ಇವೆಲ್ಲ ಬಿಸ್ನೆಸ್ಗೆ ರಿಸೀಟ್ಸ್ ಆಗಿದೆ. ಅಂದರೆ ಬಿಸ್ನೆಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಬೆನಿಫಿಟನ್ನು ಕೊಟ್ಟಿದ್ದಕ್ಕೆ ಅಮೌಂಟನ್ನು ರಿಸೀವ್ ಮಾಡುತ್ತೆ. ಹಾಗೆ ಅಸೆಟ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇವು ಬಿಸ್ನೆಸ್ಗೆ ಪೇಮೆಂಟ್ಸ್ ಆಗಿದೆ.
ಅಂದರೆ ಬಿಸ್ನೆಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಬೆನಿಫಿಟನ್ನು ರಿಸೀವ್ ಮಾಡಿದ್ದಕ್ಕೆ ಅಮೌಂಟನ್ನು ಪೇ ಮಾಡುತ್ತೆ. ಆ್ಯಂಡ್ ಐಡೆಂಟಿಫೈ ಒನ್ ಮೋರ್ ಪ್ಯಾಟರ್ನ್ ಇಯರ್. ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿಗಳು ಬಿಸ್ನೆಸ್ಗೆ ಒನ್ ಟೈಮ್ ರಿಸಿಟ್ ಅಂತ ಹೇಳ್ಬೋದು. ಅಂದರೆ ಪದೇ ಪದೇ ರಿಪೀಟೆಡ್ ಆಗಿ ಅಥವಾ ರಿಕರಿಂಗ್ ಆಗಿ ಅವನ್ನು ರಿಸೀವ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಲೋನ್ ಅಥವಾ ಕ್ಯಾಪಿಟಲ್, ಅದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ರಿಸೀವ್ ಮಾಡ್ತೀವಿ, ಮತ್ತು ಬಿಸ್ನೆಸ್ನ ಲೈಫ್ ಟೈಮಲ್ಲಿ ಎಲ್ಲೋ ಕೆಲವು ಸಲ ಮಾತ್ರ ಅದು ರಿಸೀವ್ ಆಗುತ್ತೆ. ಹಾಗೆ ಅವುಗಳ ಬೆನಿಫಿಟನ್ನು ಲಾಂಗ್ ಟರ್ಮಲ್ಲಿ ಕೊಡ್ತೀವಿ ಅಂಥೇಳಿ ಬಿಸ್ನೆಸ್ ಓನರ್ಗೆ ಅಥವಾ ಔಟ್ಸೈಡರ್ಸ್ಗೆ ಅಶ್ಯೂರೆನ್ಸ್ ಕೊಟ್ಟಿರುತ್ತೆ. ಹಾಗೆ ಅಸೆಟ್ಸ್ಗಳು ಬಿಸ್ನೆಸ್ಗೆ ಒನ್ ಟೈಮ್ ಪೇಮೆಂಟ್ ಅಂತ ಹೇಳ್ಬೋದು. ಅಂದರೆ ಪದೇ ಪದೇ ರಿಪೀಟ್ ಆಗಿ ಅಥವಾ ರಿಕರಿಂಗ್ ಆಗಿ ಅವುಗಳನ್ನು ಪರ್ಚೇಸ್ ಮಾಡಲ್ಲ. ಒಂದ್ಸಲ ಅಮೌಂಟ್ ಕೊಟ್ಟು ತಗೊಂಡು ಅದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ ತಗೋತೀವಿ. ಬಿಸ್ನೆಸ್ ಅದರ ಹೋಲ್ ಲೈಫ್ ಟೈಮಲ್ಲಿ ಎಲ್ಲೋ ಕೆಲವು ಸಲ ಮಾತ್ರ ಅಸೆಟ್ಸ್ ಮೇಲೆ ಅಮೌಂಟನ್ನು ಸ್ಪೆಂಡ್ ಮಾಡುತ್ತೆ ಮತ್ತು ಅದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸನ್ನು ತಗೊಳುತ್ತೆ. ದೆನ್ ಇನ್ ಕೇಸ್ ಆಫ್ ರೆವೆನ್ಯೂ ಅಥವಾ ಇನ್ಕಮ್ ಅಂಥೇಳಿ ಏನು ಕರಿತೀವಿ, ಇದು ಬಿಸ್ನೆಸ್ನಲ್ಲಿ ದಿನನಿತ್ಯದ ವ್ಯವಹಾರ ಮಾಡುವಾಗ ಬರುವಂಥ ರಿಸಿಟ್ ಆಗಿದೆ. ಒಂದು ವರ್ಷದ ಅವಧಿಲಿ ಇವು ಸಾಕಷ್ಟು ಬಾರಿ ರಿಪೀಟ್ ಆಗುತ್ತವೆ. ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ಪ್ರಾಡಕ್ಟ್ಸ್ ಆರ್ ಸೇಲ್ಸ್ ಅಂತ ಕರಿತೀವಿ. 1 ಇಯರಲ್ಲಿ ಬಹಳಷ್ಟು ಬಾರಿ ಪ್ರಾಡಕ್ಟ್ಸನ್ನು ಸೇಲ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ಸ್ ರೆಡಿ ಆದ ಹಾಗೆ ಅದನ್ನು ಸೇಲ್ ಮಾಡಬೇಕು ಅಲ್ವಾ, ಇಲ್ಲ ಅಂತಂದರೆ ಅದು ಸ್ಟಾಕಲ್ಲಿ ಉಳಿದೋಗುತ್ತೆ. ಹಾಗಾಗಿ ಈ ರೆವೆನ್ಯೂ ಆರ್ ಇನ್ಕಮ್ಸ್ ಏನಿವೆ ಇವು ರಿಪೀಟೆಡ್ ಆಗಿ ಅಥವಾ ರಿಕರಿಂಗ್ ಆಗಿ ಬಿಸ್ನೆಸ್ಸಲ್ಲಿ ರಿಸೀವ್ ಆಗುವಂಥವು. ಹಾಗೆ ಎಕ್ಸ್ಪೆನ್ಸನ್ನು ನೋಡಿದರೆ ಇವು ಕೂಡ ಬಿಸ್ನೆಸ್ಸಲ್ಲಿ ದಿನನಿತ್ಯದ ವ್ಯವಹಾರ ಮಾಡುವಾಗ ಆಗುವಂಥ ಪೇಮೆಂಟ್ಸ್ ಆಗಿವೆ. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಸ್ಯಾಲರಿ ಆರ್ ರೆಂಟ್ ಎಟ್ಸೆಟ್ರಾ. ಇವನ್ನೆಲ್ಲ 1 ಇಯರಲ್ಲಿ ಸಾಕಷ್ಟು ಬಾರಿ ಬಿಸ್ನೆಸ್ ಪೇ ಮಾಡಬೇಕಾಗತ್ತೆ. ಇವು ಯಾವುದು ಒನ್ ಟೈಮ್ ಪೇಮೆಂಟ್ಸ್ ಅಲ್ಲ ಅಲ್ವಾ. ಹಾಗಾಗಿ ಈ ಎಕ್ಸ್ಪೆನ್ಸಸ್ ಅನ್ನುವಂಥದ್ದು ಬಿಸ್ನೆಸ್ಸಲ್ಲಿ ರಿಪೀಟೆಡ್ ಆಗಿ ಅಥವಾ ರಿಕರಿಂಗ್ ಆಗಿ ಪೇ ಆಗುವಂಥದ್ದು. ಸೊ ನೌ ಲಿಸನ್, receipts or payments which are recurring in nature or repeatedly occurs throughout the year, we call it as revenue items. ವರ್ಷ ಪೂರ್ತಿ ರಿಪೀಟ್ ಆಗ್ತಾ ಇರುವಂಥ ಮತ್ತು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಇನ್ವಾಲ್ವ್ ಆಗಿರುವಂಥ ಯಾವುದೇ ರಿಸಿಟ್ಸನ್ನು ಅಥವಾ ಪೇಮೆಂಟ್ಸನ್ನು ನಾವು ರೆವೆನ್ಯೂ ಐಟಮ್ಸ್ ಅಂತ ಹೇಳಿ ಕರಿತೀವಿ. All the expenses and all the revenues or incomes of the business are examples for revenue items. ಹಾಗೆಯೇ receipts or payments which are non-recurring in nature or occurs less frequently in the lifetime of a business, we call it as capital items. ಬಿಸ್ನೆಸ್ನ ಲೈಫ್ ಟೈಮಲ್ಲಿ ಕೆಲವೇ ಬಾರಿ ಆಗುವಂಥ ಹಾಗೆ ಲಾಂಗ್ ಟರ್ಮ್ ಬೆನಿಫಿಟ್ ಇನ್ವಾಲ್ವ್ ಆಗಿರುವಂಥ ಯಾವುದೇ ರಿಸಿಟನ್ನು ನಾವು ಕ್ಯಾಪಿಟಲ್ ಐಟಮ್ ಅಂತ ಹೇಳಿ ಕರಿತೀವಿ. All the assets, liabilities and capitals are examples of capital items. ಈಗ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕ್ಯಾಪಿಟಲ್ ಐಟಮ್ಸ್ ಅಂದರೆ ದೇ ಆರ್ ನಾನ್ ರಿಕರಿಂಗ್ ಇನ್ ನೇಚರ್, ಅಂದರೆ ಪದೇ ಪದೇ ರಿಪೀಟ್ ಆಗೋದಿಲ್ಲ. ದೇ ಇನ್ವಾಲ್ವ್ ಲಾಂಗ್ ಟರ್ಮ್ ಬೆನಿಫಿಟ್ಸ್, ಅಂದರೆ ಕ್ಯಾಪಿಟಲ್ ಐಟಮ್ಸ್ 1 ಇಯರ್ಗಿಂತ ಜಾಸ್ತಿ ಬೆನಿಫಿಟ್ಸನ್ನು ಕೊಡುತ್ತವೆ. ದೇ ಹೆಲ್ಪ್ ಟು ಇನ್ಕ್ರೀಸ್ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಬಿಸ್ನೆಸ್, ಅಂದರೆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ ಕ್ಯಾಪಿಟಲ್ ಐಟಮ್ಸ್ ಹೆಲ್ಪ್ ಮಾಡುತ್ತವೆ. ಹಾಗಾಗಿ ಅದರಿಂದ ಪ್ರಾಫಿಟ್ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ಬೋದು. ದೇ ಆರ್ ರೆಕಾರ್ಡೆಡ್ ಇನ್ ಬ್ಯಾಲೆನ್ಸ್ ಶೀಟ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದಿ ಬಿಸ್ನೆಸ್. ಎಲ್ಲ ಕ್ಯಾಪಿಟಲ್ ಐಟಮ್ಸ್ ಕೂಡ ಫೈನಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ರೆವೆನ್ಯೂ ಐಟಮ್ಸ್. ದೇ ಆರ್ ರಿಕರಿಂಗ್ ಇನ್ ನೇಚರ್, ಅಂದರೆ ಪದೇ ಪದೇ ರಿಪೀಟ್ ಆಗುವಂಥವು. ದೇ ಇನ್ವಾಲ್ವ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್, ಅಂದರೆ ರೆವೆನ್ಯೂ ಐಟಮ್ಸ್ ಬೆನಿಫಿಟ್ 1 ಇಯರ್ ಒಳಗಡೆನೆ ಮುಗಿಯುವಂಥದ್ದು, ಹೆಚ್ಚಂದರೆ 1 ಇಯರ್ ತನಕ ಇರುತ್ತೆ ಅಷ್ಟೇ. ನೆಕ್ಸ್ಟ್ ದೇ ಹೆಲ್ಪ್ ಟು ಮೇಂಟೈನ್ ದಿ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಬಿಸ್ನೆಸ್, ಅಂದರೆ ರೆವೆನ್ಯೂ ಐಟಮ್ಸಿಂದ ಪ್ರಾಫಿಟ್ ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಎಕ್ಸ್ಪಾಂಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ದೇ ಆರ್ ರೆಕಾರ್ಡೆಡ್ ಇನ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅಂದರೆ ಫೈನಲ್ ಅಕೌಂಟಲ್ಲಿ ಎಲ್ಲ ರೆವೆನ್ಯೂ ಐಟಮ್ಸನ್ನು ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಎಲ್ಲ ರೆವೆನ್ಯೂ ಐಟಮ್ಸನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಲೆಟ್ಸ್ ಕನ್ಕ್ಲೂಡ್ ದಿಸ್. ಸೊ ಕ್ಯಾಪಿಟಲ್ ಐಟಮ್ಸಲ್ಲಿ 2 ಟೈಪ್ಸ್. ಒಂದು ಕ್ಯಾಪಿಟಲ್ ರಿಸಿಟ್ಸ್, ಇನ್ನೊಂದು ಕ್ಯಾಪಿಟಲ್ ಪೇಮೆಂಟ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂತೇಳಿ ನಾವು ಅದಕ್ಕೆ ಕರಿತೀವಿ. ಕ್ಯಾಪಿಟಲ್ ರಿಸಿಟ್ಗೆ ಎಕ್ಸಾಂಪಲ್ ಅಂದರೆ ಆಲ್ ದಿ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ಸ್. ಕ್ಯಾಪಿಟಲ್ ಅನ್ನೋದು ಕ್ಯಾಪಿಟಲ್ ಐಟಮ್ಸ್ಗೆ, ಅದರಲ್ಲಿ ಕ್ಯಾಪಿಟಲ್ ರಿಸಿಟ್ಗೆ ಒಂದು ಎಕ್ಸಾಂಪಲ್. ಈಗ ಅರ್ಥ ಆಯ್ತಲ್ವಾ?
ಕ್ಯಾಪಿಟಲ್ ಬೇರೆ, ಕ್ಯಾಪಿಟಲ್ ಐಟಮ್ಸ್ ಅಂದರೆ ಬೇರೆ. ಹಾಗೇನೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಕ್ಸಾಂಪಲ್ ಅಂದರೆ ಆಲ್ ದಿ ಅಸೆಟ್ಸ್. ಇನ್ನು ರೆವೆನ್ಯೂ ಐಟಮ್ಸ್ ಅಲ್ಲಿ ಕೂಡ 2 ಟೈಪ್ಸ್. ಒಂದು ರೆವೆನ್ಯೂ ರಿಸೀಟ್ಸ್, ಇನ್ನೊಂದು ರೆವೆನ್ಯೂ ಪೇಮೆಂಟ್ಸ್ ಅಥವಾ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ ನಾವು ಅದಕ್ಕೆ ಕರಿತೀವಿ. ರೆವೆನ್ಯೂ ರಿಸೀಟ್ಸ್ಗೆ ಎಕ್ಸಾಂಪಲ್ ಆಲ್ ದಿ ರೆವೆನ್ಯೂಸ್ ಆರ್ ಇನ್ಕಮ್ಸ್. ಈಗ ಕ್ಲಿಯರ್ ಆಯ್ತಲ್ವಾ? ರೆವೆನ್ಯೂ ಅನ್ನುವಂಥದ್ದು ರೆವೆನ್ಯೂ ಐಟಮ್ಸ್ಗೆ, ಅದರಲ್ಲೂ ರೆವೆನ್ಯೂ ರಿಸೀಟ್ಸ್ಗೆ ಒಂದು ಎಕ್ಸಾಂಪಲ್. ಹಾಗಾಗಿ ರೆವೆನ್ಯೂ ಬೇರೆ, ರೆವೆನ್ಯೂ ಐಟಮ್ಸ್ ಬೇರೆ. ಹಾಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಎಕ್ಸಾಂಪಲ್ ಆಲ್ ದಿ ಎಕ್ಸ್ಪೆನ್ಸಸ್. ಇನ್ನು ಕೆಲವೊಂದಷ್ಟು ಎಕ್ಸ್ಪೆಂಡಿಚರ್ಸ್ ಇರತ್ವೆ, ಅವು ರೆವೆನ್ಯೂ ಇನ್ ನೇಚರ್ ಆಗಿರುತ್ತೆ, ಅಂದರೆ ರಿಪೀಟೆಡ್ ಆಗಿ ಆಗುವಂಥದ್ದೇ ಆಗಿರುತ್ತೆ. ಬಟ್ ಬೆನಿಫಿಟ್ ಶಾರ್ಟ್ ಟರ್ಮ್ ಇರೋದಿಲ್ಲ, ಬದಲಾಗಿ ಲಾಂಗ್ ಟರ್ಮಲ್ಲಿ ಅದು ಬೆನಿಫಿಟನ್ನು ಕೊಡುತ್ತವೆ. ಅಂಥದ್ದಕ್ಕೆ ಒಂದು ಉದಾಹರಣೆ ಅಂತಂದರೆ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡುವಾಗ ಆಗುವಂಥ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್. ಸೊ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಪದೇ ಪದೇ ಆಗುವಂಥದ್ದೇ, ಆದರೆ ಅದರಿಂದ ಬೆನಿಫಿಟನ್ನು ಮಾತ್ರ 1 ಇಯರ್ಗಿಂತ ಜಾಸ್ತಿ ಪಡಿಬೋದು ಅಲ್ವಾ? ಸೊ ಇಂಥ ಒಂದು ಎಕ್ಸ್ಪೆಂಡಿಚರ್ಸ್ಗೆ ನಾವು ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳಿ ಕರಿತೀವಿ. ಸೊ ಎನಿ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ಲೈಕ್ಲಿ ಟು ಗಿವ್ ಬೆನಿಫಿಟ್ ಫಾರ್ ಮೋರ್ ದ್ಯಾನ್ 1 ಅಕೌಂಟಿಂಗ್ ಪೀರಿಯಡ್ ಆರ್ ಟರ್ಮ್ಡ್ ಆಸ್ deferred revenue expenditure. Let's finish it now. Easy topic, right? I hope you understood clearly these confusing terms. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಲೆಟ್ ಮಿ ನೋ ಎನಿ ಡೌಟ್ಸ್ ಆರ್ ಟಾಪಿಕ್ಸ್ ದಟ್ ಆರ್ ಅನ್ಕ್ಲಿಯರ್ ಟು ಯು, ಆ್ಯಂಡ್ ಐ ವಿಲ್ ಟ್ರೈ ಟು ಸಾಲ್ವ್ ದೆಮ್ ಇನ್ ಮೈ ಅಪ್ಕಮಿಂಗ್ ವಿಡಿಯೋಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. I'll come back with another topic soon. Until then, enjoy the learning.